ವರ್ಷದ ಮೊದಲ ಚಂದ್ರಗ್ರಹಣ, ಅದರಲ್ಲೂ ಕೂಡ ಹೋಳಿ ಹುಣ್ಣಿಮೆಯ ದಿನವೇ ಬಂದಿರುವುದರಿಂದ ಈಗಾಗಲೇ ಚಂದ್ರಗ್ರಹಣ ಆರಂಭ ಆಗಿದೆ. ದೇವಾಲಯಗಳು ಬೆಳಗ್ಗೆನೇ ಬಾಗಿಲನ್ನ ತೆರೆದು ಪೂಜೆ ಪುನಸ್ಕಾರಗಳು ನಡೆದು ಈಗ ಗ್ರಹಣ ಆರಂಭ ಆದಮೇಲೆ ದೇವಸ್ಥಾನದ ಬಾಗಿಲುಗಳು ಮುಚ್ಚಿವೆ. ಇನ್ನೇನು ಚಂದ್ರಗ್ರಹಣ ಮುಗಿದ ಮೇಲೆ ದೇವಾಲಯಗಳಲ್ಲಿ ಶುದ್ಧೀಕರಣ ಆಗಿ ಆಮೇಲೆ ದೇವಸ್ಥಾನಗಳು ಓಪನ್ ಆಗುತ್ತೆ. ಸೊ ವರ್ಷದ ಮೊದಲ ಚಂದ್ರಗ್ರಹಣ ಆರಂಭ ಆಗಿದ್ದು ಅಮೆರಿಕಾದಲ್ಲಿ ಇದು ಜಾಸ್ತಿ ಗೋಚರವಾಗುತ್ತೆ. ಚಂದ್ರಗ್ರಹಣ ಕೆಲವೇ ಕ್ಷಣಗಳಲ್ಲಿ ಮಾತ್ರ ಭಾರತದಲ್ಲಿ ಗೋಚರ ಆಗುತ್ತೆ. ಸಂಜೆ 6:47 ಈ ಚಂದ್ರಗ್ರಹಣ ಗೋಚರವಾಗೋದು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ. ಚಂದ್ರಗ್ರಹಣ ಆರಂಭ ಆಗಿದೆ. ಭಾರತದಲ್ಲಿ ಗ್ರಹಣದ ಚಂದ್ರ ಗೋಚರಿಸೋದು ಕೆಲವೇ ನಿಮಿಷಗಳು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಚಂದ್ರೋದಯ ಆದ ಕೊನೆಯ 9 ರಿಂದ 10 ನಿಮಿಷ ಮಾತ್ರ ಗ್ರಹಣ ನೋಡೋಕೆ ಸಾಧ್ಯ. ಯಾಕಂದ್ರೆ ಭೂಮಿಯ ನೆರಳು ಬಹುತೇಕ ಸರಿಯೋದ್ರಿಂದ ಗ್ರಹಣ ನೋಡಲು ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಇಂದು ನಡೆಯಲಿರುವಂತಹ ಚಂದ್ರಗ್ರಹಣ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಸಂಪೂರ್ಣ ಕಾಣಿಸುತ್ತೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಒಂದು 6 ರಿಂದ 7 ನಿಮಿಷ ಸಿಗಬಹುದು ಪರ್ಫೆಕ್ಟ್ ಆಗಿ. 2026ರ ಏಕೈಕ ಚಂದ್ರಗ್ರಹಣ ಹುಣ್ಣಿಮೆ ಎಂದು ಬರ್ತಿರೋದ್ರಿಂದ ಭಾರತೀಯರಿಗೆ ಇದು ಗ್ರಹಣ ಅನ್ಸೋದಿಲ್ಲ. ಯಾಕೆಂದ್ರೆ ಗ್ರಹಣ ಅಂದ ತಕ್ಷಣ ಭಾರಿ ಕಟ್ಟುನಿಟ್ಟು ಇರುತ್ತೆ. ಹೋಳಿ ಹುಣ್ಣಿಮೆ ಇರೋದ್ರಿಂದ ಬಹಳಷ್ಟು ಪೂಜೆ ಪುನಸ್ಕಾರಗಳತ್ತ ಜನ ಮನಸ್ಸು ಮಾಡುವಂತಹ ಸಾಧ್ಯತೆ ಇದೆ. 6:47 ಗ್ರಹಣ ಮುಗಿಯೋದ್ರಿಂದ ಗ್ರಹಣದ ಚಂದ್ರ ಕಾಣಸಿಗೋದು ಕಷ್ಟ. ಕಡೇ ಕ್ಷಣ ಒಂದು 8% ಅಂದರೆ ಬರೀ 9 ನಿಮಿಷ ಅಥವಾ 7-8 ನಿಮಿಷ ಗ್ರಹಣ ಗೋಚರಿಸುತ್ತೆ. ಭೂಮಿಯ ನೆರಳು ಚಂದ್ರನ ಮೇಲೆ ಭಾಗಶಃ ಬೀಳೋದ್ರಿಂದ ನೆರಳಿನ ಸ್ವಲ್ಪ ಭಾಗ ನೋಡಬಹುದು. ಇದಕ್ಕಾಗಿ ದೇವಸ್ಥಾನಗಳ ಬಾಗಿಲುಗಳು ಎಂದಿನಂತೆ ಮುಚ್ಚಿರುತ್ತೆ. ಯಾಕೆ ಅಂತಂದರೆ ಶುದ್ಧೀಕರಣ, ಗ್ರಹಣ ಬಿಟ್ಟ ಮೇಲೆ ಶುದ್ಧೀಕರಣ ಮಾಡಿ ದೇವಸ್ಥಾನದ ಬಾಗಿಲುಗಳನ್ನು ತೆಗೀತಾರೆ. ಸೊ ಚಂದ್ರಗ್ರಹಣ ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ, ಅದರಲ್ಲೂ ಕೂಡ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸೋದ್ರಿಂದ ರಾಜ್ಯದ ಕೆಲವು ಪ್ರಮುಖ ದೇವಾಲಯಗಳ ಪೂಜಾ ಸಮಯ ಕೂಡ ಬದಲಾಗಿದೆ. ಕೊಲ್ಲೂರು ಮೂಕಾಂಬಿಕೆ, ಮಲೆ ಮಹದೇಶ್ವರ, ಬಸವನಗುಡಿ ದೊಡ್ಡ ಗಣಪತಿ ದೇವಾಲಯ, ನಿಡಗುಂದಿ ಯಲಗೂರು ಆಂಜನೇಯ ದೇವಸ್ಥಾನ, ಬಳ್ಳಾರಿ ಕನಕದುರ್ಗಮ್ಮ ಮಂತ್ರಾಲಯ, ರಾಯಚೂರು ಕಲ್ಲೂರು ಮಹಾಲಕ್ಷ್ಮಿ, ಕುರುಗೋಡು ದೊಡ್ಡಬಸವೇಶ್ವರ, ಚಿಂಚಲಿ ಮಾಯಕ್ಕ ದೇವಿ, ಗೋಕರ್ಣ ಮಹಾಬಲೇಶ್ವರ, ಹುಬ್ಬಳ್ಳಿ ಸಿದ್ಧಾರೂಢ ಮಠ, ನಂಜನಗೂಡು ಶ್ರೀಕಂಠೇಶ್ವರ ದೇಗುಲ, ಇವೆಲ್ಲ ದೇಗುಲಗಳಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೆ. ವರ್ಷಕ್ಕೊಮ್ಮೆ ಬರುವ ಹಬ್ಬ, ಜಾತ್ರೆ, ಉತ್ಸವ ಅಂದರೆ ಎಲ್ಲರಿಗೂ ಸಡಗರ ಸಂಭ್ರಮ. ಅದೇ ರೀತಿಯಲ್ಲಿ ಬಾಹ್ಯಾಕಾಶದಲ್ಲಿ ವಿಜ್ಞಾನಿಗಳು ಸೂರ್ಯ, ಭೂಮಿ ಮತ್ತು ಚಂದ್ರನ ನಡುವಿನ ನೆರಳು ಬೆಳಕಿನ ಆಟವನ್ನು ನೋಡೋದಕ್ಕೆ ಕಾತರ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಇನ್ನು ಚಂದ್ರಗ್ರಹಣ ಆರಂಭ ಆಗಿದೆ. ಅಮೆರಿಕಾದ ಹವಾಯಿಯಿಂದ ಬರ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ ಇದು. ಸೊ ಅಮೆರಿಕಾದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ವಿಸಿಬಿಲಿಟಿ ಇರುತ್ತೆ. ಆದರೆ ಭಾರತದಲ್ಲಿ ಕಡೇ ಕ್ಷಣ ಮಾತ್ರ ಒಂದು 6-7 ನಿಮಿಷ ಕಾಣುತ್ತೆ. ಸೊ ತಾವು ನೋಡ್ತಾ ಇರುವಂತಹ ಈ ದೃಶ್ಯಗಳು ಅಮೆರಿಕಾದಿಂದ ಬರ್ತಾ ಇರುವಂತಹ ದೃಶ್ಯಗಳು. ಅಮೆರಿಕಾದಲ್ಲಿ ಸಂಪೂರ್ಣ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡಬಹುದು. ಸೊ ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಅಮೆರಿಕಾದಿಂದ ಬರ್ತಾ ಇದೆ. ಚಂದ್ರಗ್ರಹಣ ಆರಂಭ ಆಗಿದೆ. ಇದು ಸೂರ್ಯನ ಬೆಳಕು ಭೂಮಿಯ ವಾತಾವರಣವನ್ನು ಹಾದು ಭೂಮಿಗೆ ತಲುಪುವಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಹೀಗಾಗಿ ಚಂದ್ರ ಕೆಂಪಗಾಗ್ತಾನೆ. ಆ ಚಂದ್ರ ಕೆಂಪಗಾಗುವಂತಹ ಈ ಗ್ರಹಣವನ್ನು ರಕ್ತ ಚಂದನ ಅಂತಲೂ ಕೂಡ ಕರೀತಾರೆ. ಸೊ ತಾವು ನೋಡಬಹುದು 30% ಈಗ
ಕವರ್ ಆಗಿದೆ. ಇನ್ನು ಹೋಗ್ತಾ 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 ಅದು ಚಂದ್ರಗ್ರಹಣ ಸಂಪೂರ್ಣವಾಗಿ ಆವರಿಸುತ್ತದೆ. ಆ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಇನ್ನು ಭಾರತದಲ್ಲಿ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಈ ಚಂದ್ರಗ್ರಹಣ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಲಡ್ ಮೂನ್ ಅಂತಲೂ ಕರೀತಾರೆ. ಹೀಗಾಗಿ ಚಂದ್ರನಿಗೆ ಬಣ್ಣ ಇರೋದಿಲ್ಲ, ಆದರೆ ಭೂಮಿಯ ನೆರಳಿನಿಂದ ಹಾಗೆ ಗೋಚರ ಆಗುತ್ತೆ. ಯಾವುದೇ ರೀತಿಯ ಚಂದ್ರಗ್ರಹಣಗಳನ್ನು ಯಾವುದೇ ಉಪಕರಣಗಳಿಲ್ಲದೆ ಬರಿಗಣ್ಣಿನಲ್ಲೇ ನೋಡಬಹುದಾಗಿದೆ. ಅಲ್ಲದೆ ಬೈನಾಕ್ಯುಲರ್ ಅಥವಾ ಟೆಲಿಸ್ಕೋಪ್ಗಳ ಮೂಲಕನೂ ಕೂಡ ತಾವು ನೋಡಬಹುದು. ನೆರಳು ಬೆಳಕಿನ ಆಟ ಅಂತಲೇ ಈ ಚಂದ್ರಗ್ರಹಣವನ್ನು ಹೇಳ್ತಾರೆ. ವಿಶ್ವದ ಹಲವು ದೇಶಗಳ ಕೋಟ್ಯಂತರ ಜನ ಈ ಚಂದ್ರಗ್ರಹಣಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಈಗಾಗಲೇ ಅಮೇರಿಕಾದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಕಾಣ ಸಿಗೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳು ತಾವೀಗ ನೋಡ್ತಾ ಇದ್ದೀರಿ.